ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಕ್ವಿಕ್ಕಾಗಿ ಮಾಡೋವಂಥದ್ದು ಆಮೇಲೆ ಈಸಿ ಆಗಿರೋವಂಥದ್ದು ಗೊಜ್ಜು ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ಒಳಗೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡೀನಿ. ಯಾಕಂದ್ರೆ ನಾ ಇಲ್ಲಿ ಮಾಡೋದು 3 ಮಂದಿಗೆ ಇರೋದ್ರಿಂದ ಇಷ್ಟ ಅದ ಇದು. ಆಮೇಲೆ ಅದು ತಕ್ಕಂಗೆ ನಿಮ್ಮ ರುಚಿಗೆ ತಕ್ಕಂಗೆ ಬೆಲ್ಲ ಹಾಕ್ಕೋಬೇಕು. ನಿಮಗೆ ಹುಳಿ ಮುಂದೆ ಬೇಕು ಅಂದ್ರೆ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೊಳ್ರಿ. ಸಿಹಿ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಬೆಲ್ಲ ಒಂಚೂರು ಜಾಸ್ತಿ ಹಾಕ್ಕೊಳ್ರಿ. ಹಾಕ್ಕೊಂಡು ಇವಾಗ ಸ್ವಲ್ಪ ಇದು ಹಾಕ್ಕೊಂಬಿಡ್ಬೇಕು, ನೀರು ಹಾಕ್ಕೊಂಡು ಇದನ್ನು ಚೆಂದಾಗಿ ನೆನೆಯಲಿಕ್ಕೆ ಬಿಟ್ಬಿಡ್ಬೇಕು. ಇದನ್ನು ನೀರಾದ್ರೂ ಅಷ್ಟು ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗಬೇಡ್ರಿ. ಅದು ಹುಣಸೆಹಣ್ಣು ಬೆಲ್ಲ ಏನದಲ್ಲ ಅಷ್ಟು ಕರಗೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇಷ್ಟು ಹಾಕ್ಕೊಂಡು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಟ್ಕೊಂಡ್ಬಿಡ್ಬೇಕು. ಇದನ್ನು ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಯಾಕಂದರೆ ಹುಣಸೆಹಣ್ಣು ಚೆಂದ ನೆಂದ್ರೆ ಹುಣಸೆಹಣ್ಣು ವೇಸ್ಟ್ ಆಗಂಗಿಲ್ಲ. ಇವಾಗ ನೋಡಿರಿ, ಇವಾಗ ಇದು ಮಸ್ತ್ ನೆಂದು ಬಿಟ್ಟದೆ. ಇದನ್ನೆಲ್ಲ ಕಿವುಚ್ಕೊಂಡು ರಸ ತಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಒಂದು ವೇಳೆ ಬೆಲ್ಲದ ಏನಾದರೂ ಹಳಕ್ಕಿತ್ತು ಅಂದ್ರೆ ಅದನ್ನು ನಾವು ಈ ನೀರಿನೊಳಗೆ ಕರಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಇದ್ರೊಳಗನ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು 1-2 ಚಮಚದಷ್ಟು ಖಾರ ಪುಡಿ, ಆಮೇಲೆ 1 ಚಮಚದಷ್ಟು ಸಾರಿನ ಪುಡಿ. ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಇದ್ರೊಳಗೆ ಸಾರಿನ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆಂದ ಕಲಸಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಈಗ ಇನ್ನೊಂದು ಬೋಗಣೆ ಒಳಗೆ ಅವಲಕ್ಕಿ ತೊಗೊಂಡೀನಿ. ಅವಲಕ್ಕಿನ ನಾ ಇಲ್ಲಿ 3 ಹಿಡಿಯಷ್ಟು ಅವಲಕ್ಕಿ ತೊಗೊಂಡೀನಿ. ಯಾಕಂದ್ರೆ 3 ಜನಕ್ಕೆ ಆಗಬೇಕು. ಇದನ್ನು 2 ಸರ್ತಿ ಸ್ವಚ್ಛ ತೊಳ್ಕೊಂಡು ಆಮೇಲೆ ನೀರೊಳಗೆ ಈ ಅವಲಕ್ಕಿನ ಚಲೋತ್ನಾಗಿ ಹಿಂಡಿ ಈ ಇದು ಮಾಡ್ಕೊಂಡಿರ್ತೀವಲ್ಲ ಗೊಜ್ಜನ್ನು ಅದ್ರೊಳಗೆ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಈಸಿ ಅದ ಇದು. ಇದನ್ನು ಚಮಚ ತೊಗೊಂಡು ಒಂದು ಸರ್ತಿ ನೀಟಾಗಿ ಮ್ಯಾಲಿಂದ ಕೆಳಗಿಂದ ಮೇಲೆ ಬಾಡಿಸ್ಕೊಂಡ್ಬಿಡ್ಬೇಕು. ಇದನ್ನು ಚೆಂದಾಗಿ ಕೈ ಆಡಿಸ್ಕೊಂಡು ತಗೊಂಡ್ಬಿಡ್ಬೇಕು. ಇವಾಗ ಇದು ಒಂದು ಹಂತಕ್ಕೆ ಅವಲಕ್ಕಿ ಗೊಜ್ಜು ರೆಡಿ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಬಾಣಲಿ ಒಳಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಆಮೇಲೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಆಮೇಲೆ ಇಲ್ಲೊಂದು ಸ್ವಲ್ಪ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಅಂದರೆ ಅದು ಸಿಕ್ತದ ಬಾಯಿಗೆ ಭಾಳ ಟೇಸ್ಟ್ ಕೊಡ್ತದದು. ಆಮೇಲೆ ಒಂದು ಸ್ವಲ್ಪ ಕರಿಬೇವು, 1-2-3 ಅಷ್ಟು 1-2 ಇದು ಹಾಕೋತೀವಿ ಒಣಮೆಣ್ಸಿಕಾಯಿ, ಅರಿಶಿಣ ಪುಡಿ. ಆಮೇಲೆ ಇಲ್ಲಿ ಶೇಂಗಾ ಜಾಸ್ತಿ ಹಾಕ್ಕೋಬೇಕು, ರುಚಿ ಕೊಡ್ತದದು ಶೇಂಗಾ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದು ಮಾಡ್ಕೊಂಬಿಟ್ಟು ಒಗ್ಗರಣೆ ರೆಡಿ ಆಗ್ತದೆ. ಆ ಒಗ್ಗರಣೆಗೆ ಇದು ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಕಲಿಸ್ಕೊಂಬಿಡ್ಬೇಕು ಚೆಂದಾಗಿ. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಡ್ಬೇಕು. ಅದು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಟ್ಟು ಭಾಳ ರುಚಿ ಆಗ್ತದೆ ಇದು. ಆಮೇಲೆ ಕ್ವಿಕ್ಕಾಗಿ ಆಗ್ಬಿಡ್ತದಲ್ಲ, ಹೀಗಾಗಿ ಯಾರು ಮಾಡೋರಿದ್ರು ಅಂದರೆ ಹುಣಸೆಹಣ್ಣು ಬೆಲ್ಲ ನೆನಿತು ಅಂದ್ರೆ ಇದು ಅವಲಕ್ಕಿ ಗೊಜ್ಜು ಅವಲಕ್ಕಿ ರೆಡಿ ಆಗೇ ಬಿಡ್ತದೆ. ನೋಡಿರಿ ಇವಾಗ ಇದು ರೆಡಿ ಆಗಿದೆ. ಮಸ್ತ್ ರೆಡಿ ಆಗಿದೆ. ಇದು ಬಿಸಿ ಬಿಸಿಯಾಗಿ ತಿಂದರೆ ಭಾಳ ಚಲೋ ಇರ್ತದೆ ಇದು. ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಆಮೇಲೆ ಹೆಂಗಾಗಿತ್ತು ಟೇಸ್ಟ್ ಅಂತ ಕಮೆಂಟ್ಸ್ ಹಾಕೋದನ್ನು ಮತ್ತು ಮರಿಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.